ಲೋಕದಲ್ಲಿ ಎಷ್ಟೋ ದಾನಗಳಿವೆ, ಆದರೆ ಮಾಡಿದ ತಕ್ಷಣವೇ ತೃಪ್ತಿಯನ್ನ ನೀಡುವ ಏಕೈಕ ದಾನ ಅನ್ನದಾನ ಮಾತ್ರ. ಹಳ್ಳಿಯ ಕೊನೆಯಲ್ಲಿ ಸಣ್ಣ ಹೋಟೆಲ್ ನಡೆಸುವ ರಂಗಯ್ಯನಿಗೆ ಬರುವ ಲಾಭಕ್ಕಿಂತ ಉಣ್ಣುವವನ ಹೊಟ್ಟೆ ತುಂಬುವುದೇ ಮುಖ್ಯ. ಅವನ ವೃತ್ತಿ ಕೇವಲ ವ್ಯಾಪಾರವಲ್ಲ, ಅದು ಒಂದು ಸೇವೆ. ರಂಗಯ್ಯ ಹೊಗೆ ಬರುತ್ತಿರುವ ಒಲೆಯ ಮುಂದೆ ನಿಂತು ಇಡ್ಲಿಗಳನ್ನು ತೆಗೆಯುತ್ತಿದ್ದಾನೆ. ಸೀತಮ್ಮ ಚಟ್ನಿಗಳನ್ನು ಜೋಡಿಸುತ್ತಿದ್ದಾಳೆ. ಸೀತಮ್ಮ, ಇವತ್ತು ಚಟ್ನಿ ಸ್ವಲ್ಪ ಜಾಸ್ತಿಯೇ ಮಾಡು. ಪಕ್ಕದ ಊರಿನಿಂದ ಬರುವ ಕೂಲಿ ಕಾರ್ಮಿಕರು ಬೆಳಗ್ಗೆಯೇ ಬರುತ್ತಾರೆ. ಅವರಿಗೆ ತುತ್ತು ಸ್ವಲ್ಪ ಜಾಸ್ತಿ ಬಿದ್ದರೇನೆ ಕೈಕಾಲುಗಳಲ್ಲಿ ಶಕ್ತಿ ಬರುತ್ತದೆ. ನಾವು ಮಾಡುವ ವೃತ್ತಿಯ ಪರಮಾರ್ಥ ಅವರ ಹಸಿವು ನೀಗಿಸುವುದರಲ್ಲೇ ಇದೆ. ರೀ, ನೀವ್ ಹೇಳುವುದು ನಿಜವೇ ಇರಬಹುದು. ಆದ್ರೆ ನೆನ್ನೆ ಕೂಡ 4 ಜನ ಹಣವಿಲ್ಲ ಎಂದರೆ ಉಚಿತವಾಗಿ ಊಟ ಹಾಕಿದ್ದೀರಿ. ಹೋಟೆಲ್ಗೆ ತಂದ ಸಾಮಗ್ರಿಗಳಿಗೆ ಇನ್ನು ಸಾಲ ತೀರಿಲ್ಲ. ನಮ್ಮ ಸಂಪಾದನೆ ಹೀಗಿದ್ದರೆ ನಾಳೆ ನಮ್ಮ ಮನೆ ಬಾಡಿಗೆಯನ್ನು ಹೇಗೆ ಕಟ್ಟುವುದು? ಸೀತಮ್ಮ, ಅನ್ನ ಬೇಯಿಸುವುದು ನಮ್ಮ ವೃತ್ತಿ, ಹಸಿವು ನೀಗಿಸುವುದು ನಮ್ಮ ಧರ್ಮ. ಹಣ ಇವತ್ತು ಬರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಹಸಿದಿರುವವನು ಉಂಡ ನಂತರ ಮುಖದಲ್ಲಿ ತೋರಿಸುವ ಆನಂದ, ಬಾಯಿಂದ ಬರುವ ಹರಕೆ ಕೋಟಿ ಕೊಟ್ಟರೂ ಸಿಗುವುದಿಲ್ಲ. ಆ ಭಗವಂತ ನಮ್ಮನ್ನು ಹಸಿವಿನಿಂದ ಇಟ್ಟಿಲ್ಲ ತಾನೆ, ಅಷ್ಟೇ ಸಾಕು. ಸಮಾಜದಲ್ಲಿ ಹಸಿವಿನ ಬೆಲೆ ತಿಳಿದವರು ಕೆಲವರಾದರೆ ಆ ಹಸಿವನ್ನೇ ಬಂಡವಾಳವಾಗಿ ಮಾಡಿಕೊಳ್ಳುವ ಸ್ವಾರ್ಥಿಗಳು ಕೆಲವರು. ಅಂಥವನೇ ಆ ಊರಿನ ಬಡ್ಡಿ ವ್ಯಾಪಾರಿ ಜಗನ್ನಾಥ. ಜಗನ್ನಾಥಂ ಕೈಯಲ್ಲಿ ಲೆಕ್ಕದ ಪುಸ್ತಕ ಹಿಡಿದು ಅಹಂಕಾರದಿಂದ ನಡೆಯುತ್ತಾ ಬರುತ್ತಾನೆ. ಏ ರಂಗಯ್ಯ, ನಿಲ್ಸೋ ನೀನ್ ಉಚಿತ ಧರ್ಮವನ್ನ. ನನ್ನ ಹತ್ರ ತಗೊಂಡಿರೋ 5,000 ರೂಪಾಯಿ ಸಾಲವನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಾಗಿರೋದನ್ನ ಬಿಟ್ಟು ಇಲ್ಲಿ ಬರೋರಿಗೆಲ್ಲ ಕರ್ಣನ ತರಹ ಅನ್ನದಾನ ಮಾಡ್ತಿದ್ಯಾ? ನಿನ್ ಹೋಟೆಲ್ ಲಾಭದಲ್ಲಿ ನಡೀತಿದ್ಯೋ ಅಥವಾ ಧರ್ಮಛತ್ರ ಅಂದ್ಕೊಂಡಿದ್ಯೋ? ನಮಸ್ಕಾರ ಜಗನ್ನಾಥಂ ಅವರೇ. ನಿಮ್ಮ ಸಾಲವನ್ನು ನಾನು ಮುಳುಗಿಸುವುದಿಲ್ಲ. ನನ್ನ ವೃತ್ತಿಯಿಂದ ಬರುವ ಪ್ರತಿಯೊಂದು ರೂಪಾಯಿಯನ್ನು ಉಳಿಸಿ ನಿಮ್ಮ ಬಾಕಿ ತೀರಿಸುತ್ತೇನೆ. ಆದರೆ ನನ್ನ ಮನೆ ಬಾಗಿಲಿಗೆ ಬಂದು ಹಸಿವೆ ಎಂದವರನ್ನು ಮಾತ್ರ ಖಾಲಿ ಹೊಟ್ಟೆಯಲ್ಲಿ ಕಳುಹಿಸಲು ಸಾಧ್ಯವಿಲ್ಲ. ಅದು ನನ್ನ ವೃತ್ತಿ ಧರ್ಮಕ್ಕೆ ವಿರುದ್ಧ. ವೃತ್ತಿ ಧರ್ಮವೇ? ಹುಚ್ಚನೆ! ಈ ದಿನಗಳಲ್ಲಿ ಹಣವಿಲ್ಲದಿದ್ದರೆ ಮನುಷ್ಯನನ್ನು ನಾಯಿ ಕೂಡ ನೋಡುವುದಿಲ್ಲ. ನಾಳೆ ಸಜೆಯೊಳಗಾಗಿ ನನ್ನ ಹಣ ನನಗೆ ಸಿಗಬೇಕು. ಇಲ್ಲದಿದ್ದರೆ ನಿನ್ನ ಒಲೆಯ ಮೇಲಿರುವ ಪಾತ್ರೆಗಳು, ಈ ಹೋಟೆಲ್ ಸಾಮಗ್ರಿಗಳನ್ನೆಲ್ಲ ನಾನೇ ಜಪ್ತಿ ಮಾಡಿಕೊಳ್ಳುತ್ತೇನೆ. ಆಮೇಲೆ ನೀನು ಹೇಗೆ ಅನ್ನದಾನ ಮಾಡ್ತೀಯೋ ನಾನು ನೋಡ್ತೇನೆ. ಆಕಾಶವು ಮೋಡದಿಂದ ಆವೃತವಾಗಿದೆ. ಮಳೆ ಸುರಿಯುತ್ತಿದೆ. ರಂಗಯ್ಯನ ಮನಸ್ಸಿನಲ್ಲಿ ಜಗನ್ನಾಥಂ ಆಡಿದ ಮಾತುಗಳು ಮುಳ್ಳಿನಂತೆ ಚುಚ್ಚುತ್ತಿವೆ. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ಮುಸಲಿ ಸಾಧು ನೆನೆಯುತ್ತಾ ಹೋಟೆಲ್ ಒಳಗಡೆ ಬರುತ್ತಾನೆ. ಒಬ್ಬ ವೃದ್ಧ ನಡುಗುತ್ತಾ ಹರಿದ ಬಟ್ಟೆಗಳೊಂದಿಗೆ ಬಾಗಿಲ ಹತ್ತಿರ ನಿಲ್ಲುತ್ತಾನೆ. ಬಾಬು, ಬೆಳಗ್ಗಿನಿಂದ ಹನಿ ನೀರು ಕೂಡ ಗಂಟಲಿಗೆ ಬಿದ್ದಿಲ್ಲ. ಹಸಿವಿನಿಂದ ಹೊಟ್ಟೆ ಉರಿಯುತ್ತಿದೆ. ಕೈಯಲ್ಲಿ 1 ಪೈಸೆಯೂ ಇಲ್ಲ. ಸ್ವಲ್ಪ ಅನ್ನ ಹಾಕ್ತೀರಾ ಬಾಬು? ರೀ, ಮನೆಯಲ್ಲಿದ್ದ ಸಾಮಗ್ರಿಗಳೆಲ್ಲ ಖಾಲಿಯಾಗಿವೆ. ನಾಳೆಗೆ ಹೋಟೆಲ್ ತೆರೆಯಲು ಕೂಡ ಧಾನ್ಯಗಳಿಲ್ಲ. ಈಗ ಇವರಿಗೆ ಹಾಕಿದರೆ ನಾಳೆ ಜಗನ್ನಾಥಂ ಅವರು ಬಂದರೆ ನಮ್ಮ ಪರಿಸ್ಥಿತಿ ಏನು? ಸೀತಮ್ಮ, ನಾಳೆಯ ಬಗ್ಗೆ ಯೋಚಿಸಿ 20 ವರ್ಷಗಳ ನಂತರ ಬರುವ ಕಷ್ಟಕ್ಕೆ ಇವತ್ತೇ ಹೆದರುವುದು ಮೂರ್ಖತನ. ನಮ್ಮ ಕಣ್ಣೆದುರೇ ಒಂದು ಜೀವ ಹಸಿವಿನಿಂದ ಒದ್ದಾಡುತ್ತಿರುವಾಗ ನಾಳೆಗಾಗಿ ಅಣಿ ಅನ್ನವನ್ನು ಬಚ್ಚಿಡುವುದು ಮಹಾಪಾಪ. ತಾತ ಬಾರಿ ಒಳಗಡೆ, ಮೊದಲು ಆ ಒದ್ದೆ ಬಟ್ಟೆಯನ್ನು ಒರೆಸ್ಕೊ. ಇಗೋ, ಬಿಸಿ ಬಿಸಿ ಅನ್ನ, ಬೇಳೆ ಸಾರು ಉಣ್ಣು. ಸಾಧು ಅನ್ನ ಉಣ್ಣುತ್ತಿದ್ದರೆ ರಂಗಯ್ಯ ದಂಪತಿ ಆ ದೃಶ್ಯವನ್ನು ನೋಡಿ ತಮ್ಮ ಹಸಿವನ್ನೇ ಮರೆತು ಹೋದರು. ಏಕೆಂದರೆ ಅನ್ನದಾತನಿಗೆ ಸಿಗುವ ಅತಿ ದೊಡ್ಡ ಸಂತೋಷ ಉಣ್ಣುವವನ ತೃಪ್ತಿಯಲ್ಲೇ ಇರುತ್ತದೆ. ಸಾಧು ಎಷ್ಟೋ ಆನಂದದಿಂದ ಅನ್ನವನ್ನು ಉಂಡು ಕೈ ತೊಳೆದುಕೊಳ್ಳುತ್ತಾನೆ. ಹಬ್ಬ, ಎಂತಹ ರುಚಿ ಮಗನೇ! ನನ್ನ ಜನ್ಮದಲ್ಲಿ ಇಷ್ಟು ತೃಪ್ತಿಯಾಗಿ ಯಾವತ್ತೂ ಉಂಡಿರ್ಲಿಲ್ಲ. ರಂಗಯ್ಯ, ನಿನ್ನ ಕೈ ಅಡುಗೆಯಲ್ಲಿ ರುಚಿ ಮಾತ್ರವಿಲ್ಲ, ನಿನ್ನ ಮನಸ್ಸಿನ ಒಳ್ಳೆಯತನವಿದೆ. ಹಸಿದಿರುವವನಿಗೆ ಅನ್ನ ನೀಡುವುದಕ್ಕಿಂತ ಮಿಗಿಲಾದ ಪೂಜೆ ಬೇರೆ ಎಲ್ಲಿದೆ? ತಾತ, ನಿನ್ನ ಹೊಟ್ಟೆ ತುಂಬಿದರೆ ಆ ಪರಮಶಿವನ ಹೊಟ್ಟೆ ತುಂಬಿದಂತೆ. ನಿನ್ನ ಮುಖದಲ್ಲಿ ಬಂದ ಆ ಚಿರುನಗು ಸಾಕು ತಾತ. ನನ್ನ ಕಷ್ಟವೆಲ್ಲ ಮಾಯವಾಗಿ ಹೋಯಿತು.
ನಗುತ್ತಾ ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ರಂಗಯ್ಯನಿಗೆ ನೀಡುತ್ತಾ, ಮಗನೇ ರಂಗಯ್ಯ, ನಿನ್ನ ವೃತ್ತಿಯನ್ನು ನೀನು ದೈವವೆಂದು ಭಾವಿಸಿದೆ. ಈ ಪಾತ್ರೆಯನ್ನು ನಿನ್ನ ಅಡುಗೆ ಮನೆಯಲ್ಲಿ ಇಟ್ಟುಕೋ. ಇದರಲ್ಲಿರುವ ಅನ್ನ ಎಂದಿಗೂ ಮುಗಿಯುವುದಿಲ್ಲ. ನೀನು ಎಷ್ಟೇ ಜನಕ್ಕೆ ಹಾಕಿದರೂ ಇದು ಅಕ್ಷಯ ಪಾತ್ರೆಯಂತೆ ಅನ್ನವನ್ನು ನೀಡುತ್ತಲೇ ಇರುತ್ತದೆ. ನಿನ್ನ ಅನ್ನದಾನದ ಮಹಿಮೆ ಈ ಲೋಕಕ್ಕೆ ತಿಳಿಯಬೇಕು. ಸಾಧು ಹೇಳಿದಂತೆಯೇ ಆ ಮಣ್ಣಿನ ಪಾತ್ರೆಯಿಂದ ಅನ್ನವನ್ನು ತೆಗೆಯುತ್ತಿದ್ದಷ್ಟು ಬರುತ್ತಲೇ ಇದೆ. ಈ ಪವಾಡ ಇಡೀ ಊರಿಗೆ ಹರಡಿತು. 100 ಜನರು ರಂಗಯ್ಯನ ಹೋಟೆಲ್ ಮುಂದೆ ಸಾಲಿನಲ್ಲಿ ನಿಂತಿದ್ದಾರೆ. ಏನಿದು ಸ್ವಾಮಿ, ಬೆಳಗ್ಗಿನಿಂದ 1000 ಜನ ಉಂಡಿದ್ದಾರೆ, ಆದರೂ ಆ ಸಣ್ಣ ಪಾತ್ರೆಯಲ್ಲಿ ಅನ್ನನ ಸ್ವಲ್ಪವೂ ಕಡಿಮೆಯಾಗುತ್ತಿಲ್ಲ. ಇದೇನೂ ನನ್ನ ಮಹಿಮೆಯಲ್ಲ ಅಣ್ಣ. ನಿನ್ನೆ ರಾತ್ರಿ ಬಂದ ಆ ಸಾಧುವಿನ ರೂಪದಲ್ಲಿದ್ದ ಭಗವಂತನ ಆಶೀರ್ವಾದ. ಹೊಟ್ಟೆ ತುಂಬ ಉಣ್ಣಿ ಯಾರೂ ಹಸಿವಿನಿಂದ ಹೋಗಬೇಡಿ. ರೀ, ನನ್ನ ಕಣ್ಣುಗಳನ್ನು ನಾನೇ ನಂಬಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಹೋಟೆಲ್ಗೆ ಬಂದ ಪ್ರತಿಯೊಬ್ಬರೂ ತೃಪ್ತಿಯಿಂದ ಹೋಗುತ್ತಿದ್ದಾರೆ. ಅನ್ನದಾನದಲ್ಲಿ ಇಷ್ಟೊಂದು ಶಕ್ತಿ ಇದೆ ಎಂದು ನಾನು ಇವತ್ತೇ ನೋಡಿದ್ದು. ರಂಗಯ್ಯನ ಕೀರ್ತಿ ಹೆಚ್ಚುತ್ತಿರುವುದನ್ನು ನೋಡಿ ಜಗನ್ನಾಥನಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನ ಸಾಲ ವಸೂಲಿ ಮಾಡುವ ನೆಪದಲ್ಲಿ ಜನರನ್ನು ನೂಕುತ್ತಾ ಒಳಗಡೆ ಬಂದನು. ಏಯ್ ರಂಗಯ್ಯ, ಏನೀ ನಾಟಕಗಳು? ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ನನ್ನ 5,000 ರೂಪಾಯಿ ಕೊಡ್ತೀಯಾ? ಇಲ್ಲ ಈ ಪಾತ್ರೆ ನಾನು ತಗೊಂಡೋಗ್ಲಾ? ಈ ಪಾತ್ರೆ ನನ್ನ ಹತ್ರ ಇದ್ರೆ ನಾನು ಕೋಟಿ ಸಂಪಾದಿಸ್ತಾನೆ. ಜಗನ್ನಾಥಮವರೇ, ಇದು ವ್ಯಾಪಾರ ಮಾಡಲು ಕೊಟ್ಟ ಪಾತ್ರೆ ಅಲ್ಲ, ಹಸಿವು ನೀಗಿಸಲು ದೇವರು ಕೊಟ್ಟ ಪ್ರಸಾದ. ನಿಮ್ಮ ಹಣ ಇಣುಗೋ ತಗೊಳ್ಳಿ. ಇವತ್ತು ಬಂದ ಸಂಪಾದನೆಯಿಂದ ನಿಮ್ಮ 5,000 ತೀರಿ ಹೋಯಿತು. ದಯವಿಟ್ಟು ಈ ಪಾತ್ರೆಯನ್ನು ಅವಮಾನಿಸಬೇಡಿ. ಬಾಯ್ ಮುಚ್ಚು. ಹಣದ ಮುಂದೆ ಯಾವ ದೇವರು ಕೆಲಸ ಮಾಡಲ್ಲ. ಈ ಪಾತ್ರೆ ಇವತ್ತಿನಿಂದ ನಂದು. ಜಗನ್ನಾಥಂ ಆ ಪಾತ್ರೆಯನ್ನು ಮುಟ್ಟಿದ ತಕ್ಷಣ ಅದರಲ್ಲಿನ ಅನ್ನವೆಲ್ಲ ಒಂದೇ ಬಾರಿಗೆ ಬೂದಿಯಾಗಿ ಹೋಗುತ್ತದೆ. ಪಾತ್ರೆಯಿಂದ ಬೆಂಕಿ ಬರುತ್ತದೆ. ಬೂದಿಯನ್ನು ನೋಡಿ ಜಗನ್ನಾಥಂ ಭಯದಿಂದ ನಡುಗಿ ಹೋದನು. ಅಷ್ಟರಲ್ಲೇ ಆ ವೃದ್ಧ ಸಾಧು ಮತ್ತೆ ಪ್ರತ್ಯಕ್ಷನಾಗುತ್ತಾನೆ. ಅವನ ಹಿಂದೆ ಒಂದು ದಿವ್ಯವಾದ ಬೆಳಕು ಕಾಣಿಸುತ್ತದೆ. ಜಗನ್ನಾಥಂ, ಅನ್ನ ಎಂಬುದು ಪ್ರಕೃತಿ ಕೊಟ್ಟ ವರ. ಅದು ಹಂಚಿಕೊಳ್ಳಲು ಹುಟ್ಟಿದ್ದೇ ಹೊರತು ಬಚ್ಚಿಟ್ಟು ವ್ಯಾಪಾರ ಮಾಡಲು ಅಲ್ಲ. ಸ್ವಾರ್ಥವಿರುವ ಹೃದಯದಲ್ಲಿ ಅನ್ನ ಬೂದಿಯಾಗುತ್ತದೆ. ಪ್ರೀತಿ ಇರುವ ಜಾಗದಲ್ಲಿ ಅದು ಅಮೃತವಾಗುತ್ತದೆ. ಸ್ವಾಮಿ, ನನ್ನನ್ನ ಕ್ಷಮಿಸಿ. ಹಣದ ಹುಚ್ಚಿನಿನಲ್ಲಿ ಬಿದ್ದು ಅನ್ನದ ಬೆಲೆ, ಜೊತೆಗಿರುವ ಮನುಷ್ಯನ ಹಸಿವಿನ ಬೆಲೆ ತಿಳಿಯಲು ಸಾಧ್ಯವಾಗಲಿಲ್ಲ. ಈ ರಂಗಯ್ಯ ಬಡವನಾಗಿದ್ದರೂ ಎಲ್ಲರ ಹೊಟ್ಟೆ ತುಂಬಿಸುವ ಮಹಾರಾಜ. ನಾನು ಹಣವಂತನಾಗಿದ್ದರೂ ಯಾರಿಗೂ ನೀಡದ ದರಿದ್ರ ಎಂದು ಇವತ್ತು ತಿಳಿಯಿತು. ಸ್ವಾಮಿ, ಜಗನ್ನಾಥಮವರನ್ನ ಕ್ಷಮಿಸಿಬಿಡಿ. ಅವರ ಮನಸ್ಸಿನಲ್ಲಿ ಬದಲಾವಣೆ ಬಂದಿದೆ. ಅದೇ ಎಲ್ಲಕ್ಕಿಂತ ದೊಡ್ಡ ಪವಾಡ. ಜಗನ್ನಾಥಂ ತನ್ನ ತಪ್ಪನ್ನು ಅರಿತು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ರಂಗಯ್ಯನ ಅನ್ನದಾನ ಛತ್ರಕ್ಕೆ ಬರೆದುಕೊಟ್ಟನು. ಕುಲಮತಗಳು, ಅಂತಸ್ತಿನ ಗೋಡೆಗಳೆಲ್ಲವೂ ಆ ಅನ್ನ ಹಾಕುವ ಎಲೆಯ ಮುಂದೆ ಕರಗಿ ಹೋದವು. ರಂಗಯ್ಯ, ಇವತ್ತಿನಿಂದ ಈ ಛತ್ರದಲ್ಲಿ ನಡೆಯುವ ಅನ್ನದಾನಕ್ಕೆ ನನ್ನ ಕಡೆಯಿಂದ ಸಹಾಯ ಯಾವಾಗಲೂ ಇರುತ್ತದೆ. ನನಗೆ ನಿಜವಾದ ತೃಪ್ತಿ ಏನೆಂದು ತೋರಿಸಿಕೊಟ್ಟೆ. ಜಗನ್ನಾಥಮವರೇ, ಅನ್ನದಾತ ಸುಖೀಭವ ಎಂದಿದ್ದಾರೆ ಹಿರಿಯರು. ಕೊನೆಗೆ ಎಲ್ಲರೂ ಸೇರುವುದು ಆ ಮಣ್ಣಿನಲ್ಲೇ. ಬದುಕಿರುವಾಗಲೇ ಜೀವದ ಹಸಿವು ನೀಗಿಸಿ ಮಾನವೀಯತೆಯನ್ನು ಮೆರೆಯುವುದು ನಮ್ಮ ವೃತ್ತಿ ಧರ್ಮ. ಹೌದು ಜಗನ್ನಾಥಮವರೇ, ಇಷ್ಟು ದಿನ ನಮಗೆ ಕಷ್ಟಗಳು ಬಂದಾಗ ದೇವರಿಲ್ಲ ಎಂದು ನೊಂದುಕೊಂಡಿದ್ದೆ. ಆದರೆ ಹಸಿದವರ ಕಣ್ಣುಗಳಲ್ಲಿ ಆ ಭಗವಂತನನ್ನು ಕಾಣಬಹುದು ಎಂಬ ಸತ್ಯ ಇವತ್ತು ನನಗೆ ಪೂರ್ತಿಯಾಗಿ ಅರ್ಥವಾಯಿತು. ರಂಗಯ್ಯಣ್ಣ, ನಿನ್ನ ಅನ್ನದ ರುಚಿ ಕೇವಲ ನಾಲಿಗೆಗೆ ಮಾತ್ರವಲ್ಲ, ನಮ್ಮ ಆತ್ಮಕ್ಕೂ ತೃಪ್ತಿ ನೀಡಿದೆ. ದುಡ್ಡಿದ್ದವರು ಧರ್ಮಛತ್ರ ಕಟ್ಟಿಸಬಹುದು, ಆದರೆ ನಿನ್ನ ಹಾಗೆ ಪ್ರೀತಿಯಿಂದ ಅನ್ನ ಬಡಿಸುವ ದೊಡ್ಡ ಮನಸ್ಸು ಎಲ್ಲರಿಗೂ ಬರುವುದಿಲ್ಲಪ್ಪ. ನಿಜ ಹೇಳಿದ್ರಿ ಅಣ್ಣ. ಇಷ್ಟು ದಿನ ನಾನು ಸಂಪಾದಿಸಿದ ಕೋಟ್ಯಂತರ ರೂಪಾಯಿ ಹಣ ನನಗೆ ನೀಡದ ಶಾಂತಿಯನ್ನು ಇವತ್ತು ಹಸಿದ ಮುಖಗಳಲ್ಲಿ ಅರಳಿದ ಈ ಒಂದೇ ಒಂದು ನಗು ನನಗೆ ನೀಡಿದೆ. ಇದಕ್ಕಿಂತ ದೊಡ್ಡ ಆಸ್ತಿ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಇದರಲ್ಲಿ ನನ್ನದೇನೂ ಇಲ್ಲ ಜಗನ್ನಾಥಮವರೇ. ನಾವೆಲ್ಲರೂ ಆ ಪರಮಾತ್ಮನ ಕೈಯಲ್ಲಿರುವ ಸಣ್ಣ ಉಪಕರಣಗಳು ಅಷ್ಟೇ. ನಮ್ಮ ಕೈಲಾದ ಮಟ್ಟಿಗೆ ಯಾರ ಹೊಟ್ಟೆಯೂ ಹಸಿಯದಂತೆ ನೋಡಿಕೊಂಡರೆ ಆ ಜಗನ್ನಾಥನೇ ನಮ್ಮನ್ನು ಸದಾ ಕಾಯುತ್ತಾನೆ.
ಎಲ್ಲರೂ ಸಂತೋಷದಿಂದ ಊಟ ಮಾಡುತ್ತಿರುವಾಗ ಸಾಧು ಆಶೀರ್ವದಿಸಿ ಅಂತರ್ಧಾನನಾಗುತ್ತಾನೆ. ಭಗವಂತ ಅಲಂಕಾರಗಳನ್ನು ಬಯಸುವುದಿಲ್ಲ, ಅಂತಃಕರಣದ ಶುದ್ಧಿಯನ್ನು ಕೋರುತ್ತಾನೆ. ಕುಲಮತಗಳು ಮನುಷ್ಯ ನಿರ್ಮಿಸಿದ ಗೋಡೆಗಳು ಮಾತ್ರ. ಆ ಗೋಡೆಗಳನ್ನು ದಾಟಿ ಮನುಷ್ಯನನ್ನು ಪ್ರೀತಿಸುವವನೇ ನಿಜವಾದ ಭಕ್ತ. ಅಂತಿಮವಾಗಿ ಎಲ್ಲರೂ ಸೇರುವುದು ಆ ಮಣ್ಣಿನಲ್ಲೇ. ಆದ್ದರಿಂದ ಬದುಕಿರುವಾಗಲೇ ಮಾನವೀಯತೆಯನ್ನು ಮೆರೆಯುವುದು ಶ್ರೇಷ್ಠ. ನಾವು ಮಾಡುವ ವೃತ್ತಿ ಯಾವುದಾದರೂ ಅದರಲ್ಲಿ ಪರಹಿತ, ಇತರರ ಒಳಿತು ಇದ್ದರೆ ಅದೇ ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು.